ದೇವರ ಬಾಯಿಂದ ಬಂದ ಮಾತು ಯಾವುದು ಕೂಡ ನಿಷ್ಫಲವಾಗುವುದಿಲ್ಲ. ಆಮೇನ್. ದೇವರು ಇವತ್ತು ಈ ಕುಟುಂಬ ಕೂಡ ದೇವರು ಕೊಡ್ತಾರೆ. ಕಷ್ಟವನ್ನು ಸಹಿಸಿಕೊಳ್ಳುವುದನ್ನೇನೋ ಅವನು ಪರಿಶೋಧನಾದ ಮೇಲೆ ಜೀವನ ಜಯಮಾನ. ಈ ಕಷ್ಟ ಹಿಂಗೆ ಇರಬೇಕು ಬಿಡಲ್ಲ, ನಿಮ್ಮ ಪರಿಸ್ಥಿತಿ ಹಿಂಗೆ ಇರಲ್ಲ. ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ದಾನಿಯನ್ನು ಯಾವ ರೀತಿ ಸಹಿಸಿಕೊಂಡು ಅದೇ ರೀತಿ ನೀವು ಸಹಿಸಿಕೊಳ್ತಾ ಇರಲ್ಲ. ದಾನಿಯನ್ನು ಪ್ರಧಾನಮಂತ್ರಿ ಸ್ಥಾನ ಕೊಟ್ಟ ದೇವರು ನಿಮಗೆ ಕೂಡ ಉನ್ನತವಾದ ಸ್ಥಾನ ಕೊಡ್ತಾನೆ. ಅನೇಕರಿಗೆ ಕೊಡುವಂತ ಸ್ಥಿತಿಯನ್ನು ಇರ್ತಾನೆ. ಅನೇಕರನ್ನ ಸಾಕಿ ಸಲುವಂತ ಸ್ಥಿತಿಗೆ ದೇವರು ತಗೊಂಡ್ಬರ್ತಾನೆ. ಅನೇಕರಿಗೆ ಬೇಕಾದವರಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾನೆ. ಆಮೇನ್. ಹಲ್ಲೆಲೂಯಾ. ಆ ಕ್ಷಣದಲ್ಲಿ 1 ವರ್ಷದೊಳಗೆ ನೀವು ಮಗು ಆಗ್ತಾರೆ ಅಂದಾಗ ಅಬ್ರಾಹ್ಮ ಹೃದಯಪೂರ್ವಕವಾಗಿ ನಂಬ್ತಾನೆ. ಅಬ್ರಾಹ್ಮನಿಂದ ನಾವು ನಂಬಿಕೆ ಇಡಬೇಕು. ನಾವು ನಂಬಿಕೆ ವಿಷಯದಲ್ಲಿ ನಾವು ಬಿದ್ದು ಹೋಗ್ತೀವಿ ನಾವು. ಆದ್ರೆ ಇನ್ನೊಬ್ಬ ವ್ಯಕ್ತಿ ಕೂಡ ಅದನ್ನೇ ಹೇಳ್ತಾನೆ. ಅಲ್ಲಿ ಹೇಳ್ರಿ, ಲೂಕನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಜಕರ್ಯ ಮತ್ತು ಜಕರ್ಯ ಹೆಸರು ಹೇಳ್ರಿ, ಎಲಿಜಬೆತ್ ಅವಳು. ಅಲ್ಲಿ ಜಕರ್ಯ ಅಲ್ಲಿ ಧೂಪ ಹಾಕಕ್ಕೆ ದೇವಾಲಯಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲಿ ದೇವ ದೂತರು ಬಂದು ಮಾತಾಡ್ತಾರೆ. ಅವ್ರು ಕೂಡ ಮುಖ್ಯವಾಗಿಸ್ತು ಇಬ್ಬರಿಗೆ, ಅವರಿಗೆ ಮಕ್ಕಳಾಗಿರಲ್ಲ. ಅವಾಗ ಅಲ್ಲಿ ಹೇಳ್ತಾನೆ, ಅಲ್ಲಿ ದೂತರು ಬಂದು ಹೇಳ್ತಾನೆ, ನಿನ್ನ ವಿಜ್ಞಾಪನೆ ನಾನು ಕೇಳಿನಿ, ನಿನ್ನ ಪ್ರಾರ್ಥನೆ ನಾನು ಕೇಳಿನಿ. ನಿನಗೊಬ್ಬ ಮಗನು ಹುಡ್ತಾನೆ. ಆ ಮಗನು ಆ ಸಾಮಾನ್ಯ ಪುರುಷನಲ್ಲ, ಅಸಾಮಾನ್ಯ ಪುರುಷನು. ಅನೇಕರಿಗೆ ಸುವಾರ್ತೆ ಹೇಳೋದನ್ನ ಅನೇಕರು ಲಕ್ಷ ಮಂದಿ ನಡೆಸ್ತಾರೆ ಅಂತಂದು ಹೇಳಿದ್ರೆ, ಅವಾಗ ಅನುಮಾನದ ಮಾತು ಮಾತಾಡ್ತಾನೆ. ಯಾರು ಗೊತ್ತಾ? ಯಾರು ಹೇಳ್ರಿ? ಜಕರ್ಯ. ಅನುಮಾನದ ಮಾತು ಬಂದಾಗ ಅವಾಗ ಒಂದು ಮಾತು ಹೇಳ್ತಾನೆ ದೇವರು, ನೀನು ನಾನು ಹೇಳಿದ ಮಾತು ನಂಬಲಿಲ್ಲಲ್ಲ, ನಿನ್ನ ಹೆಂಡತಿ ಗರ್ಭಿಣಿ ಯಾಕೆ ಒಬ್ಬ ಮಗನು ಜನಿಸುವವರೆಗೆ ನಿನಗೆ ಬಾಯಿ ಬರಲ್ಲ, ನೀನು ಮೂಕನಾಗಿರ್ತೀಯ ದೇವರು. ಹಲ್ಲೆಲೂಯಾ. ಅಂದ್ರೆ ಅಪನಂಬಿಕೆ ತೋರಿಸ್ತಾರೆ. ಆ ಕ್ಷಣದಲ್ಲಿ ಬಾಯಿ ಬಿದ್ದೆ ಮಾಡ್ತದಂತೆ. ಹೊರಗಡೆ ಬಂದ ಅಲ್ಲಿ ಒಳಗಡೆ ಹೋಗಿ ಹೊರಗಡೆ ಬಂದಾಗ ಎಲ್ಲ ಜನ ಮಾತಾಡಿದ್ರೆ ಅಂತಿರ್ಬೇಕು. ಜಕರ್ಯ ಅಂದ್ರೆ ಅಪನಂಬಿಕೆ ಯಾರು ಜಕರ್ಯ ತೋರಿಸ್ತಾನೆ, ಆದ್ರೆ ಅಬ್ರಾಹ್ಮ ನಂಬಿಕೆ ತೋರಿಸ್ತಾನೆ. ಆ ನಂಬಿಕೆ ನಿಮಿತ್ತ 1 ವರ್ಷದೊಳಗೇನೆ ಇಸ್ಸಾಕನ ಬೆಳೆಸ್ತಾನೆ. ಆ ಇಸ್ಸಾಕನ ಮೂಲಕವಾಗಿಯೇ ದಾವೀದರ ಸಂತಾನ ಬರ್ತದೆ. ಆ ದಾವೀದರ ಸಂತಾನದ ಮೂಲಕವಾಗಿಯೇ ಯೇಸು ಕ್ರಿಸ್ತನಿಗೆ ಮೂಲಕ. ಆಮೇನ್. ಹಲ್ಲೆಲೂಯಾ. ಅದನ್ನ ನಾವು ನಂಬಬೇಕು. ದೇವರ ಮಾತು, ಈ ವಾಗ್ದಾನ ಮತ್ತು ದೇವ್ರು ಮಾತಾಡೋದಲ್ಲ, ಇದು ನನಗೋಸ್ಕರ ಮಾತಾಡ್ತಾರೆ. ಈ ಮೂಲಕ ನಾನು ಇವತ್ತಿನಿಂದ ನಾನು ಆಶ್ವಾಸ ಪಡ್ತೇನೆ. ಇವತ್ತಿನಿಂದ ಈ ವಾಕ್ಯ ನನ್ನ ಜೀವಿತನೇ ಕಾರ್ಯ ಮಾಡ್ತೇನೆ. ನಮ್ಮನ್ನ ಇನ್ನು ಮುಂದೆ ಸಾಲ ಕೊಡೋದಾಗಿ ಮಾಡಿದ್ರೆ ಹೊರತಾಗಿ ಸಾಲ ತೆಗೆದುಕೊಳ್ಳುವಂತೆ ಮಾಡಲ್ಲ. ಮುಂದೆ ನಾವು ಕಷ್ಟದಲ್ಲಿ ನಾವು ಹೋಗ್ತಂದ್ರೆ ಈ ಕಷ್ಟ ಇಲ್ಲಿಗೆ ಶಾಶ್ವತವಾಗಿರಲ್ಲ. ಇದರ ಪ್ರತಿಫಲ ನಮಗೆ ಜಯಮಾನ ಕೊಡ್ತದೆ. ಇನ್ನೊಬ್ಬರನ್ನ ಆದುಕೊಳ್ಳುವಂತ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಇಡುತ್ತಾನಂತ ಆ ನಂಬಿಕೆಯಿಂದ ಈ ವಾಕ್ಯವನ್ನು ರಿಸೀವ್ ಮಾಡಿಕೊಂಡು ಈ ವಾಕ್ಯವನ್ನ ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ ಈ ವಾಕ್ಯದ ನಿಮಿತ್ತವಾಗಿ ಬರುವಂತಹ ಆಶೀರ್ವಾದ ನೀವು ಹೊಂದಿಕೊಳ್ತೀರಿ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ ಎಲ್ಲ ರೀತಿಯಾಗಿ